ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿ ಟ್ರೈನಿಂಗ್ ಹೋಗಿರ್ತಾಳಲ್ವಾ, ಅಜಿತ್ ಫೋಟೋವನ್ನು ಹಿಡ್ಕೊಳ್ತಾಳೆ. ಆ ಫೋಟೋ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಸಾಹೇಬ್ರೆ ನೀವು ನನ್ನ ಮಿಸ್ ಮಾಡ್ಕೊಳ್ತೀರೋ ಇಲ್ಲೋ, ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಜಿತ್ ಫೋಟೋನ ನೋಡ್ತಾ ನಿಂತಿರ್ತಾಳೆ. ಅಜಿತ್ಗೂ ಕೂಡ ಭೂಮಿನ ಬಿಟ್ಟು ಇರೋಕ್ಕಾಗೋದಿಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಅಜಿತ್ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು, ಭೂಮಿ ಒಂದು ಗ್ಲಾಸ್ ನೀರು ಅಂತ ಹೇಳ್ಬಿಟ್ಟು ಬಂದು ಬೆಡ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬೆಡ್ ಮೇಲೆ ಕೂತ್ಕೊಂಡು ಹಿಂಗೆ ತಲೆ ಹಿಡ್ಕೊಂಡು ಕೂತ್ಕೋತಾರೆ. ಅಲ್ಲಿಗೆ ಸಂಗೀತ ಇದ್ದವರು ನೀರು ತೊಗೊಂಡು ಬರ್ತಾರೆ. ಅಜಿತ ತಗೊಳ್ಳೋ ನೀರು ಅಂದ ತಕ್ಷಣ ಹಾ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಒಂಥರ ಗಡಿಬಿಡಿ, ಒಂಥರ ಏನಂದರೆ ಸುಸ್ತು ಆ ಥರ ಇರ್ತಾರೆ. ನೀರು ಕುಡಿತಾರೆ. ಭೂಮಿನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನೋ, ನಾನು ಕೂಡ ಕಣೋ. ಭೂಮಿ ಮನೇಲಿ ಇಷ್ಟೊತ್ತಿಗಾಗಲೇ ಚಟಪಟ 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 ಅಂತ ಓಡಾಡ್ತಿದ್ಲು. ಆದರೆ ಈಗ ಭೂಮಿ ಇಲ್ಲ ಕಣೋ, ಮನೆ ಬಿಕೋ ಅಂತ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಜಿತ್ಗೂ ಏನು ಮಾತಾಡೋಕ್ಕಾಗಲ್ಲ. ಅಲ್ಲಿ ನೋಡಿದ್ರೆ ಭೂಮಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇರ್ತಾಳೆ. ಫೋಟೋ ನೋಡ್ಬಿಟ್ಟು ಎಲ್ಲ ಏನಂತಂದರೆ ಪೊಲೀಸ್ ಆಗಬೇಕು ಅನ್ನೋ ಎಲ್ಲ ವಿದ್ಯಾರ್ಥಿಗಳು ಬಂದಿರ್ತಾರೆ. ಅವ್ರವ್ರ ಬೆಡ್ ಮೇಲೆ ಅವ್ರವ್ರ ಬಟ್ಟೆ ಬರಿ ಅವರ ಒಂದು ವಸ್ತುಗಳನ್ನು ಜೋಡಿಸ್ತಾ ಇರ್ತಾರೆ. ಇವಳು ಮಾತ್ರ ಫೋಟೋ ಹಿಡ್ಕೊಂಡು ಮಿಸ್ ಮಾಡ್ಕೊತಾ ಇರ್ತಾಳೆ. ಅಲ್ಲಿ ಒಂದು ವ್ಯಕ್ತಿ ಪರಿಚಯ ಕೂಡ ಆಗುತ್ತೆ. ಆ ವ್ಯಕ್ತಿ ಏನಾದರೂ ನಮ್ಮ ಭೂಮಿ ಬಾಳಲ್ಲಿ ಬರ್ತಾರೆ. ಭೂಮಿ ಮತ್ತು ಅಜಿತ್ನ ದೂರ ಮಾಡೋಕ್ಕೆ ಅಜಿತ್ ಕುಮಾರ್ ಅಂತಕ್ಕಂಥವ್ರು ಏನಾದರೂ ಇವರಿಬ್ಬರ ಮಧ್ಯೆ ಎಂಟ್ರಿ ಕೊಡ್ತಾರ. ಇಲ್ಲಿ ಸತ್ಯನೇ ಬೇರೆ ಹೇಳಿದ್ದಾನೆ, ಅವಳು ಲೈಫನ್ನು ಅವಳು ಕಟ್ಕೋಬೇಕು ಅಂತ ಹೇಳ್ಬಿಟ್ಟು. ಹಂಗಾದರೆ ಏನೋ ಇನ್ನೂ ಸ್ವಲ್ಪ ದಿನ ಓಡಬೇಕಲ್ಲ, ಹಾಗಾಗಿ ಇನ್ನೊಂದು ಕ್ಯಾರೆಕ್ಟರ್ ಏನಾದರೂ ತಂದು ಹ್ಯಾಡ್ ಮಾಡ್ಬೋದೇನೋ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಇನ್ಸ್ಪೆಕ್ಟರ್ ಆಗಿ ಅಜಿತ್ ಮುಂದೆ ಬಂದು ನಿಂತರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅಷ್ಟಕ್ಕೂ ಭೂಮಿ ತುಂಬ ಮಿಸ್ ಮಾಡ್ಕೋತಾಳೆ. ಮಿಸ್ ಮಾಡ್ತಾ ಯಾಕಂದರೆ ನಿನಗೆ ಟೈಮ್ ಸಿಕ್ಕಾಗ ಫೋನ್ ಮಾಡು ಅಂತ ಹೇಳಿದ್ದಾರೆ. ಭೂಮಿನೇ ಅಜಿತ್ಗೆ ಫೋನ್ ಮಾಡ್ತಾಳೆ, ಅಜಿತ್ಗೆ ಅಥವಾ ಅಜಿತೇ ಭೂಮಿಗೆ ಫೋನ್ ಮಾಡ್ತಾರೆ, ಅದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಟ್ರೈನಿಂಗಲ್ಲಿ ಫೋನ್ ಎಲ್ಲ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಕ್ಕನಿಗೆ ಫೋನ್ ಕೊಟ್ಟು ಹೋಗಿದ್ದಾಳೆ. ಅವಳ ಹತ್ರ ಇರೋ ದುಡ್ಡು ಕೂಡ ಲಕ್ಷ್ಮಿ ಅಕ್ಕನಿಗೆ ಕೊಟ್ಟೋಗಿದ್ದಾಳೆ. ಇನ್ನು ಫೋನ್ ಮಾಡೋಕ್ಕೂ ಕೂಡ ಅಲವಿಲ್ಲ. ಹಾಗಾದರೆ ಈ ಎರಡು ಜೋಡಿಗಳ ಮನಸ್ಸಲ್ಲಿ ಏನಂತಂದರೆ ಇಷ್ಟು ಯೋಚನೆಗಳು ಆಲೋಚನೆಗಳು ಓಡಾಡ್ತಾ ಇದೆ ಅಂತಂದರೆ, ಒಂದು ಕ್ಷಣಕ್ಕೆ ಭೂಮಿ ಮರೆತು ಬಿಡ್ತಾಳೆ. ಇಲ್ಲ ಸಾಹೇಬ್ರು ನನ್ನ ನೆನಪು ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅವರು ನನ್ನ ಮತ್ತು ಅವ್ರ ಸಂಬಂಧನ ಬಿಟ್ಬಿಟ್ಟಿದ್ದಾರೆ ಅಂದಮೇಲೆ ಅವ್ರು ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು, ಮಾಡಲ್ಲ. ನಾನು ಕೂಡ ಯೋಚನೆ ಮಾಡಬಾರ್ದು. ನಾನು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ದಷ್ಟಪುಷ್ಟ ಆಗಬೇಕು, ನಾನು ಪೊಲೀಸ್ ಆಗಬೇಕು ಅಂತ ತಾನೇ ಸಮಾಧಾನ ಕೂಡ ಮಾಡ್ಕೋತಾಳೆ. ಸತ್ಯನೇ ಬೇರೆ ಆಗಾಗ ಏನಂತಂದರೆ ಒಗ್ಗರಣೆ ಹಾಕಿದಂಗೆ ಅಜಿತ್ ಮನಸ್ಸಲ್ಲಿ ಆಗಾಗ ಚರ್ರ ಅಂತ ಒಗ್ಗರಣೆ ಹಾಕ್ತಾನೆ ಇರ್ತಾರೆ. ಅವಳು ಲೈಫ್ ಕೊಟ್ಕೊಳ್ಳೋಕ್ಕೆ ಬೇರೆ ಅಲ್ಲಿ ಸಾಕಷ್ಟು ಪೊಲೀಸ್ ಬಂದಿರ್ತಾರೆ. ಹೇಗೂ ನೀನಿಲ್ಲ ಅಂತ ಗೊತ್ತಲ್ವಾ, ಬೇರೆಯವ್ರು ಯಾರಾದ್ರೂ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋಬೋದು ಅನ್ನೋ ಮಾತಾಡಿದಾಗ ಅಜಿತ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೂಡ ಆಗುತ್ತೆ. ಭೂಮಿ ಏನೋ ಹಾಗೆ ಮಾಡಲ್ಲ, ಅಜಿತ್ ಕೂಡ ಹಾಗೆ ಮಾಡಲ್ಲ ಅಂತ ಅನಿಸುತ್ತೆ. ಅಜಿತ್ ಹಾಗೆ ಮಾಡಿಲ್ಲ, ಬಟ್ ಭೂಮಿ ಹಾಗೆ ಮಾಡೋದಿಲ್ಲ. ಅಜಿತನ ಪ್ರಾಣ ಅಂದ್ಕೊಂಡಿದ್ರು. ಆದರೆ ಅವಳ ಒಂದು ಹುಡುಗ ಬುದ್ಧಿ ಅಲ್ಲೆಲ್ಲ ಇರ್ತಕ್ಕಂಥ ಸ್ನೇಹಿತರಿಗೆ ಒಬ್ಬರು ಸಾನ ಅನ್ನೋರು ಭೂಮಿನ ಹೇಗೆ ಕರೀತಾರೆ ಅಂತ ಗೊತ್ತು. ಇನ್ನೊಬ್ರು ಅಜಿತ್ ಕುಮಾರ್ ಕೂಡ ಎಂಟ್ರಿ ಆಗಿದ್ದಾರೆ. ಆ ಎಂಟ್ರಿ ಆಗಿರ್ತಕ್ಕಂಥ ಅಜಿತ್ ಕುಮಾರ್ ಆಮೇಲೆ ಅಲ್ಲಿ ಏನೋ ಅವ್ರ ಮೇಡಮ್ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಾರೆ, ನಾವು ಹೇಳ್ದಂಗೆ ಮಾಡಬೇಕು ಹೇಳ್ದಂಗೆ ಅಂತ. ಭೂಮಿ ಅವ್ರ ಮಾತು ಕೇಳೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಪೂರಾ ಇಷ್ಟು ರೌಂಡು ನಾ ಹೇಳೋ ತನಕ ರೌಂಡ್ ಹೊಡಿಬೇಕು ಅಂತ ಭೂಮಿನ ರೌಂಡ್ ಬೇರೆ ಹೊಡೆಯಕ್ಕೆ ಹಚ್ಚಿದ್ದಾರೆ. ಈ ರೌಂಡ್ ಹೊಡೆದಾದ್ಮೇಲೆ ನನಗೆ ಈ ಸವಾಸನೆ ಬೇಡಪ್ಪ ಅಂತ ಹೇಳಿ ಅಜಿತ್ ಸಾಹೇಬ್ರಿಗೆ ಏನಾದರೂ ಫೋನ್ ಮಾಡಿ ಮತ್ತೆ ಮರಳಿ ಬರ್ತಾಳ ಭೂಮಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.